ಅದೆಲ್ಲ ಏನಿಲ್ಲ ಕಣ, ಬೇಕಾದ್ರೆ ರಂಗರಾಜ್ ಕೇಳು. ಸತ್ಯವಾಗ್ಲೂ ವೆಂಕಿ, ಇದೆಲ್ಲ ನಿಮ್ಮ ಅಪ್ಪನೇ ಮಾಡಿದ ಪ್ಲಾನು. ನನ್ನ ಮಗನಿಗೆ ವರದಕ್ಷಿಣೆ ತಗೊಳ್ದಾರನೆ ಹೆಣ್ಣು ತಂದ್ಬಿಡ್ತೀನಾ? ಈ ಮನೆ ಹಾಳನ್ ಮಾತು ಕೇಳು ಹೋಗಿ. ನನ್ಗೆ ಹೇಳಿ ಏನು ಪ್ರಯೋಜನ ಇಲ್ಲ. ಮಂದಾರ ಅಕ್ಕಂಗೆ ಹೇಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ ಹೋಗಿದ್ದಾರೆ. ಬೇಡ ಅಂತ ಹೇಳು. ಯಾಕೋ ನಿಮ್ಗೆ ಅಲ್ಲಿ ಊಟ ಸಿಗೋದಿಲ್ವಾ? ಅದೇ ನಿಮ್ಗೆ ಸರಿಯಾದ ಜಾಗ. ನಾನ್ ನಿಮ್ಮ ಅಪ್ಪ ಕಣಲೆ. ಅದೇ ನನ್ ದುರಾದೃಷ್ಟ ಕರ್ಮ. ರಂಗರಾಜ, ಈಗೇನು ಮಾಡೋದು? ಇನ್ನೇನೋ ಮಾಡೋದು? ನಡಿ ಮಂದಾರ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳೋಣ. ಇಲ್ದಾರೆ ಇಬ್ಬರನ್ನು ಕಂಬಿ ಅನ್ಸಂಗ್ ಮಾಡ್ಬಿಡ್ತಾಳೆ. ಜಲ್ಗಕ್ಕೆ ಹಾಗಾದ್ರೆ ನೀನ್ ನೋಡ್ದೆ ಅನ್ನೋ? ನಾನು ಕ್ಲಾಸ್ ಮುಗಿಸ್ಕೊಂಡು ಆಚೆ ಬರ್ತಾ ಇರ್ಬೇಕಾದ್ರೆ ನೀನು ಪಲ್ಲವಿ ಸೈಗೆ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ನನ್ನ ಕಣ್ಣಿಗೆ ಕಾಣಿಸ್ತು. ಅವಳೇನೋ ಗಾಬರಿಯಾಗಿ ನೀನೇನೋ ಕೇಳ್ತಾ ಇದ್ವಿ. ಅಂದ್ರೆ ನೀನ್ ನಮ್ಮಿಬ್ರ ಮೇಲೆ ಅನುಮಾನ ಪಡ್ತಾ ಇದೀಯಾ? ಅನುಮಾನ ಪಡೋವಂಥದ್ದು ನೀವೇನಾದರೂ ಮಾಡಿದರೆ ಅನುಮಾನ ಪಡೋದೇನೆ. ಅದಿರಲಿ, ಏನು ಸಮಾಚಾರ? ಅಂಥದ್ದೇನೂ ಇಲ್ಲ. ಇಲ್ಲ ಅಂದ್ರೆ ಸೀರಿಯಸ್ ಆಗುವಂಥದ್ದು ಏನೂ ಇಲ್ಲ. ನಾನೇ ಹ್ಯಾಂಡಲ್ ಮಾಡುವಂಥ ವಿಷಯ. ನಿನ್ನವರೆಗೂ ಬರೋಂಥ ವಿಷಯನೇ ಅಲ್ಲ ಮಂದಾರ. ನನ್ನವರೆಗೂ ಬರೋವಂಥದ್ದಲ್ಲ ಅಂದರೆ? ಅಂದರೆ ಇದು ನನ್ನ ಮತ್ತು ಸತ್ಯಪಾಲ್ ವಿಷಯ. ಸತ್ಯಪಾಲ್ ನನ್ನ ಮದುವೆ ಮಾಡ್ಕೋಬೇಕು ಅಂತಿದ್ದಾನೆ. ಆದರೆ ಅವ್ರ ಅಪ್ಪನಿಗೆ ಈ ಮದುವೆ ಇಷ್ಟ ಇಲ್ಲ. ಏನೇ ಇಷ್ಟು ಕೂಲಾಗಿ ಹೇಳ್ತಾ ಇದೀಯಾ? ಆ ಸತ್ಯಪಾಲ್ನ ನೀನು ಮದುವೆ ಆಗೋದಾ? ಯಾರಂದ್ರೂ ಹಾಗಂತ? ಈಗ ತಾನೇ ನೀನೇ ಹೇಳಿದ್ಯೇನೆ ಸತ್ಯಪಾಲ್ ನಿನ್ನ ಮದುವೆ ಮಾಡ್ಕೋಬೇಕು ಅಂತಿದ್ದಾನೆ ಅಂತ. ಅವನು ಅನ್ಸ್ಕೊಂಡ್ರೆ ನಾನು ಅನ್ಕೋಬೇಕಲ್ಲ. ಈಗ ನೋಡ್ ಮಂದಾರ, ಆ ಸುಶೀಲ ನನ್ನ ತಮ್ಮ ನಿನ್ನ ಮದುವೆ ಮಾಡ್ಕೋಬೇಕು ಅಂತಿದ್ದ. ಅವನು ಅನ್ಕೊಂಡಿದ್ ಮಾತ್ರಕ್ಕೆ ನೀನ್ ಅವನ ಮದುವೆ ಆದ್ಯಾ? ಹಾಗ ಆದರೂ ನನಗೆ ತುಂಬ ಗಾಬರಿ ಆಯಿತು ಗೊತ್ತಾ? ಗಾಬರಿ ಬೇಡ ಮಂದಾರ. ಆದ್ರೆ ಆ ಸತ್ಯಪಾಲ್ ವಿಷಯಕ್ಕೂ ಸುಶೀಲ ನನ್ನ ತಮ್ಮನ ವಿಷಯಕ್ಕೂ ಒಂದು ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ? ನಾನು ಆ ಸತ್ಯಪಾಲ್ಗೆ ನಿನ್ನನ್ನೇ ಮದುವೆ ಮಾಡ್ಕೋತೀನಿ ಅನ್ನೋ ಇಂಪ್ರೆಷನ್ ಕೊಟ್ಟಿದ್ದೆ. ಹುಡುಕಾಟ ಆಡ್ತಿದ್ದೀನಿ ನೀನು. ಅವನು ತುಂಬ ಡೇಂಜರಸ್ ಗೊತ್ತಾ? ಅವನೊಬ್ಬ ಫುಲ್. ನಾನೀಗ ಅವ್ನಿಗೆ ಎಂತ ಟೋಪಿ ಹಾಕ್ತೀನಿ ಅಂದ್ರೆ ಅವನ್ ಸೊಕ್ಕೆಲ್ಲ ಔಟ್. ಯಾಕೆ ಅಂದ್ರೆ ಅಪ್ಪ ಮಗನ ಸಂಬಂಧ ಅದ್ಗೆಟ್ಟಿದೆ. ಆ ಧರ್ಮಪಾಲ್ಗೆ ನನ್ನ ಸತ್ಯಪಾಲ್ ಮದ್ವೆ ಸುತಾರ ಇಷ್ಟ ಇಲ್ಲ. ಪಾಪ ಆ ಸತ್ಯಪಾಲ್ಗೆ ನನ್ನ ಬಿಟ್ಟು ಬದುಕೋದಕ್ಕೆ ಆಗಲ್ಲ. ಸರಿ, ಇದು ಯಾಕೋ ಸಿನಿಮಾ ಕತೆ ಆಗ್ತಾ ಇದೆ. ಅದಕ್ಕೆ ಆ ಧರ್ಮಪಾಲ್ ನನ್ನ ಉಪಾಯವಾಗಿ ಕರೆಸ್ಕೊಂಡು ಯಾರ್ದೋ ಕೈಲಿ ತಾಳಿ ಕಟ್ಸೋದಕ್ಕೆ ಪ್ರಯತ್ನ ಪಟ್ಟ. ಆದ್ರೆ ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಬಂದೆ. ಏನೇ ಇದು? ಮನೇಲಿ ನೋಡಿದ್ರೆ ಏನು ಗೊತ್ತಿದ್ದೀರೋ ಮಳ್ಳಿ ಹಾಗಿರ್ತೀಯ. ಹೊರಗಡೆ ಇಷ್ಟೆಲ್ಲ ಕಾರ್ಬಾರ್ ನಡೆಸ್ತಾ ಇದೀಯ. ಈಗ ಮುಂದೇನು ಅಂದ್ರೆ ಈಗಾಗ್ಲೇ ಅಪ್ಪ ಮಗನ ನಡುವೆ ಬೆಂಕಿ ಹತ್ಕೊಂಡು ಉರಿತಾ ಇದೆ. ನನಗ್ ಬೇಕಾಗಿದ್ದು ಅದೇ ತಾನೆ. ಅಮ್ಮ ತಾಯಿ, ಸ್ವಲ್ಪ ಹುಷಾರಾಗಿರು. ಈಗಾಗಲೇ ಆ ಧರ್ಮಪಾಲ್ ವಿರೋಧನ ನಾನು ಕಟ್ಕೊಂಡು ಅವ್ನು ನನ್ನನ್ನು ಪರಿಯಾಗಿ ಕಾಡ್ತಾ ಇದ್ದಾನೆ. ಅವ್ನು ನಿನ್ನ ಹಿಂದೆ ಬೀಳದೆ ಇರು. ಹೆದರ್ಕೋಬೇಡ ಮಂದಾರ. ನೋಡ್ತಾ ಇರು, ಅಪ್ಪ ಮಕ್ಕಳಿಬ್ರು ಹೇಗೆ ಉಗ್ರಿ ಆಡಿಸ್ದಾಗ ಆಡಿಸ್ತೀನಿ ಅಂತ. ಒಂದ್ ವೇಳೆ ಹಾಗೆ ಮಾಡದೇ ಇದ್ರೆ ನನ್ನ ಹೆಸರು ದಾಕ್ಷಾಯಿಣಿನೇ ಅಲ್ಲ. ಯಾವುದಕ್ಕೂ ನೀನು ಹುಷಾರಾಗಿರಮ್ಮ. ಯಾಕೋ ಈ ಧರ್ಮಪಾಲ್ ನಮ್ಮ ಪಾಲ್ಗೆ ಶನಿಯಾಗಿ ಕಾಡ್ತಾ ಇದ್ದಾನೆ. ಆ ಶನಿ ಕಾಟದಿಂದ ನನ್ನ ತಪ್ಪಿಸ್ಬೇಕು ಅಂತಾನೆ ಸತ್ಯಪಾಲ್ ನನ್ನ ಮದುವೆ ನಾಟಕ. ಎಷ್ಟಂತ ಬರೋದು? ಎಲ್ಲಿ ಹಾಳಾಗೋಗಿದ್ದೆ? ಓ ಕಾಫಿ ತಗೊಂಬ. ಏನು ಕೊಡಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ನೀವು ಮನೇಲಿ ಡಿಸ್ಚಾರ್ಜ್ ಆಗಿ ಕೇಳಿದ್ರಲ್ಲ, ನೀವು ಇನ್ನೂ ಹೋಗಿಲ್ವಾ? ಡಿಸ್ಚಾರ್ಜ್ ಬರೀ ಈಗಲೇ ಹೋಗ್ತೀನಿ. ನೋಡ್ರಿ, ನಿಮ್ಮ ಇಷ್ಟ ಬಂದಾಗ ಎದ್ದೋಗೋದಕ್ಕೆ ಇದೇನು ಧರ್ಮಛತ್ರ ಅಲ್ಲ.
ಈಗಾಗಲೇ ಔಷಧಿ ಅದು ಇದು ಅಂತೇಳಿ 50,000 ರೂಪಾಯಿ ಬಿಲ್ ಆಗಿದೆ. ದುಡ್ಡು ಕೊಟ್ರೆ ಬಿಡ್ತಾರೆ, ಇಲ್ಲ ಅಂದ್ರೆ ಪೊಲೀಸ್ ಅವ್ರನ್ನ ಕರೆಸ್ತಾರೆ. ನನ್ನ ಯಾರು ಅನ್ಕೊಂಡ್ಯೋ? ಧರ್ಮಪಾಲ್ ಮಗ 50-60 ಸಾವಿರ ಯಾವ ಲೆಕ್ಕ? 2 ಗೈಲಿ ಬಿಸಾಕ್ ಹೋಗ್ತಾರೆ. ಹೋಗೋ ಕಾಫಿ ತಗೊಂಬ ಹೋಗ್. ಏನು ತುಂಬಾ ಜೋರಾಗಿ ಮಾತಾಡ್ತಾ ಇದ್ದೀರಿ, ಯಾಕೆ? ಮತ್ತಿನ್ನೇನ್ ಮಾಡ್ಲಿ ಡಾಕ್ಟರ್? ಇವ್ನು ತಲೆ ಎಲ್ಲ ಮಾತಾಡ್ತಾನೆ. ಬೆಳಗ್ಗೆಯಿಂದ ಕಾಫಿ ತಿಂಡಿ ಏನು ಕೊಟ್ಟಿಲ್ಲ. ಮೊದಲು ಬಿಲ್ ಕಟ್ಟಿ, ಆಮೇಲೆ ಕಾಫಿ ತಿಂಡಿ ಎಲ್ಲ ಬರುತ್ತೆ. ನಮ್ಮ ಅಪ್ಪ ಬಿಲ್ ಕೊಡ್ತಾರೆ. ನಿಮ್ ತಂದೆಗೆ ಫೋನ್ ಮಾಡಾಯ್ತು, ಆದ್ರೆ ಅವ್ರ ಕಡೆಯಿಂದ ಏನು ರೆಸ್ಪಾನ್ಸ್ ಇಲ್ಲ. ಅದು ಅವ್ರು ತುಂಬಾ ಬಿಸಿ ಇರ್ತಾರೆ. ಈಗ ಒಂದ್ ಕೆಲಸ ಮಾಡಿ, ನೀವು ಡಿಸ್ಚಾರ್ಜ್ ಮಾಡಿ, ಮನೆಯಿಂದ ಅಮೌಂಟ್ ಕಳಿಸ್ತೇನೆ. ಅದೆಲ್ಲ ಆಗಲ್ಲ. ನಿಮ್ ತಂದೆ ಆಗ್ಲಿ ನೀವೇ ಆಗ್ಲಿ ಮೊದಲು ಹಣ ಕಟ್ಟಿ ಆಮೇಲೆ ಡಿಸ್ಚಾರ್ಜ್ ಬರೀತೀನಿ. ನಿಮ್ದು ಒಳ್ಳೆ ಕಿತಾಪತಿ ಆಯ್ತಲ್ರಿ. ಅಲ್ಲ ರೀ, ನೀವು ನನ್ನ ಡಿಸ್ಚಾರ್ಜ್ ಮಾಡ್ತಾ ಇದ್ರೆ ನಮ್ಮ ಮನೆಗೆ ಹೋಗೋದಾಗ ನೀವು ಬಿಲ್ ಕಟ್ಟೋದು ಹೇಗೆ? ಅದ್ಯಾಕೆ ನಿಮ್ ತಂದೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ? ಏನಾದ್ರೂ ನೀವು ಜಗಳ ಮಾಡ್ಕೊಂಡಿದ್ದೀರಾ? ರೀ ಡಾಕ್ಟ್ರೆ, ನಾವ್ ಯಾಕ್ರಿ ಜಗಳ ಆಡೋಣ? ನಮ್ಮ ತಂದೆಗೆ ನಾನು ಒಬ್ಬನೇ ಮಗ, ಪ್ರೀತಿಯಿಂದ ಬೆಳೆಸಿದ್ದಾರೆ. ನಮ್ಮ ತಾಯಿ ಕೂಡ ಇಲ್ಲ. ಏನೋ ಕನ್ಫ್ಯೂಸ್ ಆಗಿರ್ಬೇಕಷ್ಟೇ. ರೀ ನಮ್ಗದೆಲ್ಲ ಗೊತ್ತಿಲ್ಲ ರೀ. ಸಂಜೆ ಒಳಗಡೆ ಬಿಲ್ ಕಟ್ಟಿದ್ರೆ ಸರಿ, ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಹಾಗಾದ್ರೆ ಸಾಯಂಕಾಲವರೆಗೂ ಊಟ ತಿಂಡಿ ಅಂದ್ರೆ ನಾನು ಹೀಗೆ ಇರ್ಬೇಕಾ? ರೇ, ನನ್ನನ್ನು ಯಾರು ಅನ್ಕೊಂಡಿದ್ದೀರಿ? ಈ ಊರಿನ VIP ಧರ್ಮಪಾಲ್ ಅವ್ರ ಮಗ. ನಿಮ್ಮ ಹಾಸ್ಪಿಟಲ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಿಸ್ಬೇಕಾಗುತ್ತೆ. ಹುಷಾರ್. ಈ ಧಮ್ಕಿಗೆಲ್ಲ ಬಗ್ಗರಲ್ಲ ನಾವು. ಈ ಹಾಸ್ಪಿಟ್ಲ್ ಯಾರ್ದು ಅಂತ ತಿಳ್ಕೊಂಡಿದ್ದೀರಿ? ಈ ರಾಜ್ಯದ ಹೋಮ್ ಮಿನಿಸ್ಟರ್ದು, ನೆನಪಿರ್ಲಿ. ಹೋಗ್ಲಿ ಬಿಡ್ರಿ. ಕಾಫಿ ತಿಂಡಿ ಕೊಡ್ರಿ. ಗುರು ಹಾಳಾಗೋಗ್ಲಿ, ಇವತ್ತು ಸಂಜೆವರೆಗೆ ಕಾಫಿ ತಿಂಡಿ ಏನೇನು ಕೇಳ್ತಾನೋ ಕೊಟ್ಬಿಡು. ಸಂಜೆ ಒಳಗೆ ಏನಾದರೂ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಿನ್ಗಿದೆ. ಒಳ್ಳೆ ಗ್ರಾಚಾರ ಆಯ್ತಲ್ಲಪ್ಪ. ನಮ್ಮ ಡ್ಯಾಡಿ ಹೀಗೆ ಯಾಕೆ ಮಾಡಿದ್ರು? ಅಯ್ಯೋ, ಇದ್ರಲ್ಲಿ ಕರೆನ್ಸಿ ಇದೆಯೋ ಇಲ್ವೋ? ಹಲೋ, ರಂಗರಾಜು ಸ್ಪೀಕಿಂಗ್. ರಂಗರಾಜು, ನೀನ್ ಸ್ಪೀಕಿಂಗ್ ಮನೆ ಹಾಳಾಗ. ನನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸೋದು ಪುರ್ಸೋತಿಲ್ವ ನಿನ್ಗೆ? ನಾನು ಇಲ್ಲೇ ಸಾಯ್ತಾ ಇರ್ಬೇಕಾ? ಅಯ್ಯೋ, ಅದು ನನಗೆ ಗೊತ್ತಿಲ್ವಾ? ಆದ್ರೆ ನಾನೇನು ಮಾಡಲಿ? ಯಜಮಾನ್ರು ಎಷ್ಟು ಹೇಳಿದ್ರು ಕಿವಿ ಮೇಲೆ ಹಾಕೊಂತಿಲ್ಲ. ನೀವು ಒಂದು ಫೋನ್ ಮಾಡಿ, ಅವ್ರು ಹ್ಞೂ ಅಂದರೆ ನಾನು ಬಂದು ಹಾಸ್ಪಿಟ್ಲಿಗೆ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡ್ಬರ್ತೀನಿ. ತರ್ಲೆ, ನೀನು ನಮ್ಮ ಅಪ್ಪನ ದೂರ ಮಂತ್ರಿ. ನೀನು ಹೇಳಿದ್ರೆ ಕೇಳ್ದಂಗಿರ್ತಾರಾ? ನೋಡೋ, ಸುಮ್ಮನೆ ನಕ್ರ ಮಾಡಬೇಡ. ಆಸ್ಪತ್ರೆಗೆ ಬಂದು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗು. ನನ್ನ ಮಾತೇನು ನಡೀತಿಲ್ಲಪ್ಪ ಸತ್ಯ. ನೀನೇನಾದರೂ ಮಾಡ್ಕೊಂಡು ಬಾಪ. ಆಹಾ, ಅಪ್ಪ ಪರೋಡಿ, ಮಗ ಸತ್ಯ ರೌಡಿ. ಇವರಿಬ್ಬರು ಮಧ್ಯೆ ಸಿಗಾಕೊಂಡು ನಾನು ಮತ್ತೆ ಫೋನೇನೋ ಮಾಡ್ತೀನಪ್ಪ. ಹಲೋ, ರಂಗರಾಜು ಮಾತಾಡ್ತಿರೋದು? ಹಾಂ, ದಮಯಂತಿನ? ಒಂದು ನಿಮಿಷ ಅಲ್ಲೇ ಇರು, ಬರಕ್ಕೆ ಹೋಗ್ಬೇಡ. ನೀನು ಅಲ್ಲೇ ಇರು, ಬಂದೆ. ಬನ್ನಿ ಕೂತ್ಕೊಳ್ಳಿ. ಏನಿದು ಸರ್ಪ್ರೈಸ್ ವಿಸಿಟ್? ಸುಮ್ಮನೆ ಹಾಗೆ ಬಂದೆ. ನಿಮ್ ಡ್ಯಾಡ್ ಇಲ್ವಾ? ಇಲ್ಲ, ಅವ್ರ ಆಫೀಸ್ಗೆ ಹೋಗಿದ್ದಾರೆ. ಅವ್ರನ್ನೇ ನೋಡ್ಬೇಕಾಗಿತ್ತಾ? ಒಂದ್ ರೀತಿಲಿ ಅದೇ ನಿಜ. ಹಾಗಾದ್ರೆ ನೀವು ಅವ್ರಿಗೋಸ್ಕರ ವೇಟ್ ಮಾಡಬೇಕು. ಇಲ್ಲಾಂದ್ರೆ ಏನಾದ್ರೂ ಮೆಸೇಜ್ ಇದ್ರೆ ಹೇಳಿ, ನನಗೆ ಹೇಳ್ಬೇಕು ಅಂತ ಅನ್ಸಿದ್ರೆ. ವಿಷಯ ನಿಮಗೆ ಸಂಬಂಧಪಟ್ಟಿದೆ. ನಿಮ್ ತಂದೆ ನಿಮ್ ಫೋಟೋ ನನ್ನ ಕೈ ಕೊಟ್ಟು ನಿಮಗೆ ಸರಿ ಹೊಂದುವಂತ ಗಂಡು ನೋಡು ಅಂತ ಹೇಳ್ತಾರೆ. ಅಂದ್ರೆ ನಿಮ್ ಮೂಲಕ ವರಾನ್ವೇಷಣೆ. ಹೌದು, ಹಾ, ಏನಾಯ್ತು? ಸಾರಿ ರಜನಿ, ನಮ್ಮ ಪುರೋಹಿತರ ಹತ್ರ ಈ ವಿಷಯ ಪ್ರಸ್ತಾಪ ಮಾಡಿದೆ. ನಿಮ್ ಸ್ಟೇಟಸ್ಗೆ ಸರಿ ಹೊಂದುವಂತ ಗಂಡು ಯಾವುದು ನಮ್ಮ ದೃಷ್ಟಿಲಿ ಇಲ್ಲ ಅಂತ ಹೇಳಿದ್ರು. ಅದನ್ನ ಹೇಳೋದಕ್ಕೆ ಇಲ್ಲಿ ತನಕ ತಮ್ಮ ಪಾದ ಬೆಳೆಸಿದ್ರಾ? ಥ್ಯಾಂಕ್ಸ್ ಅಂತ ಹೇಳಲೇಬೇಕಲ್ವಾ? ಆದ್ರೆ ನಾನು ಹೇಳೋದಿಲ್ಲ. ಹೋಗ್ಲಿ, ನಿನಗೆ ಯಾವ್ದಾದ್ರು ಗಂಡು ಸೆಟ್ ಆಯ್ತಾ? ಅದ್ರ ಬಗ್ಗೆ ನಮ್ಮ ತಂದೆ ನೋಡ್ತಾರೆ. ಅಲ್ಲ ಕಣೆ, ನಿನಗೆ ಯಾರು ಫಿಕ್ಷನ್ ಆಗ್ತಿಲ್ಲ. ಇನ್ನು ನೀನ್ ಬೇರೆಯವ್ರಿಗೆ ಮೃಷ್ಟಾನ್ನ ಹಾಗಲ್ಲ.
ನಿನ್ನ ತಂದೆ ನನಗೆ ಹೇಳಿದ್ರು ಅಂತ ನಾನು ಸಿನ್ಸಿಯರ್ ಆಗಿ ಪ್ರಯತ್ನ ಪಟ್ಟೆ. ಸಿನ್ಸಿಯರ್ ಮೈ ಫುಡ್ ನನಗೆ ಕಣ್ಣು ನೋಡೋಣ. ಅದೇನು ನಿಮ್ಮ ಮನೆಯವ್ರಿಗೆಲ್ಲ ಈ ಸೊಕ್ಕು ಅನ್ನೋದೊಂದು ಅಂಟ್ರೋಗನ. ನಿಮ್ಮ ಅಣ್ಣ ಇದಾನಲ್ಲ ಆ ಈಡಿಯಟ್ ಗಗನ್ ನನ್ನ ಮದ್ವೆ ಮಾಡ್ಕೊಡು ಅಂತ ಕೇಳಿದ್ರೆ ನಾನು ಮದ್ವೆ ಮಾಡ್ಕೋಬೇಕು ಅಂತ ಅನ್ನಿಸ್ದಾಗ ನಿಮ್ಮನ್ನ ಮದ್ವೆ ಮಾಡ್ಕೋಬಹುದಾ ಇಲ್ವಾ ಅಂತ ಯೋಚಿಸ್ತೀನಿ ಅಂತ ನನಗೆ ಈ ರಜನಿಗೆ ಉತ್ತರ ಕೊಟ್ಟ. ಗಗನ್ಗೆ ನೀನೋದ್ರೆ ಇಷ್ಟ ಇಲ್ಲ. ನಾನು ಎಷ್ಟೆಷ್ಟೋ ಹೇಳಿ ನೋಡಿದೆ, ನಿನ್ ಹೆಸರು ಎತ್ತಿದ್ರೇನೆ ಅವನು ಹಾರಾಡ್ತಾನೆ. ಹೌದಾ? ಅದಕ್ಕೆ ನೀನ್ ನನಗ್ ಕಣ್ಣು ನೋಡ್ತಿದ್ಯಾ ಅಲ್ವಾ? ಅದ್ರಲ್ಲಿ ತಪ್ಪೇನಿದೆ? ನಾನೀಗ ಬಲವಂತವಾಗಿ ನಿಮ್ಮಿಬ್ಬರಿಗೂ ಮದ್ವೆ ಮಾಡಿಸ್ತೆ ಅಂತಾನೆ ಇಟ್ಕೋ. ಆಗ ನೀವಿಬ್ರು ಸುಖವಾಗಿರೋಕ್ ಸಾಧ್ಯನಾ? ಒಂದ್ ಸ್ವಲ್ಪ ಕಾಮಾಗಿ ಯೋಚನೆ ಮಾಡು. ನನಗ್ ಕಾಮಾಗಿ ಯೋಚನೆ ಮಾಡು ಅಂತ ಹೇಳಕ್ಕೆ ನೀನ್ ಯಾರು? ನೀನು ಶ್ರೀಮಂತ ಇರ್ಬೋದು, ಆದ್ರೆ ಈಗ ನನ್ನ ಇನ್ಸಲ್ಟ್ ಮಾಡಕ್ಕೆ ನಿನಗೆ ಯಾವ ಅಧಿಕಾರನೂ ಇಲ್ಲ. ನಮ್ ಗಗನ್ ನಿನ್ನ ಮದ್ವೆ ಆಗಲಿಲ್ಲ ನಮ್ಮ ಹತಾಶೆಲಿ ನೀನ್ ಹೀಗೆ ಮಾತಾಡೋದು ಚೆನ್ನಾಗಿರೋದು. ನಾನು ಹೀಗೆ ಮಾತಾಡೋದು ಏನೇ ಏನ್ ಮಾಡ್ತೀಯಾ? ನೀನು ಒಬ್ಳು ಆರ್ಡಿನರಿ ಲೆಕ್ಚರರ್, ನಾನು ಒಂದು ಕಂಪನಿ MD. ನನ್ನ ಮುಂದೆ ಚಾಲೆಂಜ್ ಮಾಡ್ತೀಯಾ? ನೀನು ಚಾಲೆಂಜ್ ಮಾಡಕ್ಕೆ ನೀನ್ ಯಾರು? ನೀನ ಮಹಾರಾಣಿನ, ಮಹಾ ಮೇಧಾವಿನ? ನೀನು ಜಂಬದ ಕೋಳಿ, ಅಹಂಕಾರದ ಮೊಟ್ಟೆ. ನಮ್ ಗಗನ್ ನಿನ್ನ ಮದುವೆ ಮಾಡ್ತಾ ಒಪ್ಸಿ ಅಂತ ನನ್ನ ಹತ್ರ ಬಂದವಳು ನೀನು, ಗೋಗರ್ದವಳು ನೀನು. ನಾನ್ ಗೋಗರ್ನ? ಅಯ್ಯೋ ಮಂಕೆ, ಇದೆಲ್ಲ ಒಂದು ಸ್ಟ್ರಾಟಜಿ ಕಡೆ. ನೀವು ಸೆಂಟಿಮೆಂಟಲ್ ಫೂಲ್. ನಿಮ್ಮನ್ನ ಹೇಗೆ ಟ್ಯಾಕಲ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನಿಜ ಏನು ಅಂತ ಹೇಳ್ತೀನಿ, ಕೇಳಿಸ್ಕೊ. ನಿಮ್ಮ ಅಣ್ಣ ಗಗನ್ ಇದ್ದಾನಲ್ಲ, ಅವನೇನ್ ಮನ್ಮಥನ? ಅವನ ನೋಡಿ ನಾನ್ ಮೂರ್ಛೆ ಬಿದ್ಬಿಟ್ನಾ? ಏನೋ ನಮ್ ಡ್ಯಾಡ್ ಹೇಳಿದ್ರು ಅಂತ ಅವನು ಪ್ರಪೋಸ್ ಮಾಡ್ದೆ. ಯಾಕೆ ಹೇಳು? ಆಫೀಸ್ನಲ್ಲಿ ಅವನು ನನಗೆ ಸಬಾರ್ಡಿನೇಟ್. ಜೀವನದಲ್ಲೂ ಹಾಗೆ ಇರ್ಲಿ, ನಾ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಲಿ, ನನ್ಗೊಬ್ಬ ಬಾಡಿ ಗಾರ್ಡ್ ಇರ್ಲಿ ಅಂತ. ಈಗ ನಮ್ಮನೆ ನಾಯಿ ಇದೆಯಲ್ಲ, ಅದಕ್ಕೆಲ್ಲ ಕಂಫರ್ಟ್ ಕೊಡ್ತೀವಿ. ಯಾಕೆ? ನಮ್ಮ ಮನೇನ ಕಾಯ್ಕೊಂಡು ಬಿದ್ದಿರ್ಲಿ ಅಂತ. ನಡು, ಗಗನು ಸ್ವಾಭಿಮಾನಿ. ಅವನು ಬೇಕಾಗಿದ್ದು ಸಂಸ್ಕಾರ ಮಾಡೋ ಹೆಣ್ಣು, ಸಂಸ್ಕಾರ ಇಲ್ಲದೆ ಇರೋ ಹೆಣ್ಣೆಲ್ಲ. ನೀನು ಬರ್ತಿದ್ದಾಗೆ ಬಸ್ ತುಂಬಿದೆ ಅಂತ ಅದನ್ನ ಯಾರು ಪೂಜೆ ಮಾಡಲ್ಲ. ಅದು ಬೇಡ ಅಂತ ಅನ್ಸಾಗ ಅದನ್ನ ತಿಪ್ಪೆಗೆ ಎಸ್ತಾರೆ. ನಿನಗೂ ಒಂದಿನ ಅದೇ ಗತಿನೇ ಬರೋದು, ತಿಳ್ಕೊ. ಏನೇ ಅಂದ್ರೆ ನನ್ನ ಬಿಸಾಕ್ತಾರೆ ಅಂತ್ಯಾ? ನಿಮ್ಮಣ್ಣ ನನ್ನ ದಿಕ್ಕರಿಸಿ ಅವಮಾನ ಮಾಡಿದ್ದಾನೆ. ನೀನು ನನ್ನ ಬಾಯಿ ಬಂದ ಹಾಗೆಲ್ಲ ಬೈದಿದ್ಯಾ? ನಿಮ್ಮಣ್ಣ ನಾನು ಬಿಡಲ್ಲ ಕಣೆ. ಅವನ ಕೈಲೇ ತಾಳಿ ಕಟ್ಸ್ಕೊತೀನಿ. ನಿಮ್ ಮನೆಗೆ ಅವನ್ ಹೆಂಡತಿಯಾಗಿ ನಾನು ಬಂದೇ ಬರ್ತೀನಿ. ಹೇಳೇ ಮಾಡ್ತೀನಿ. ನೋಡೇ ಬಿಡೋಣ. ನಿನಗೆ ತಾಕತ್ತಿದ್ರೆ ಇದನ್ನೆಲ್ಲ ತಪ್ಸು. ನೋಡು ರಜನಿ, ನಾನು ಈಗಲೂ ಹೇಳ್ತಾ ಇದ್ದೀನಿ, ನೀನು ಹೆಣ್ಣು. ಹಠಕ್ ಬಿದ್ದು ನಿನ್ನ ಬದುಕನ್ನ ನೀನೇ ಹಾಳು ಮಾಡ್ಕೋಬೇಡ. ನೋ ಮೋರ್ ಅಡ್ವೈಸ್. ಈಗ ನನ್ನ ಜೀವನದ ಗುರಿ ಅಂದ್ರೆ ಗಗನ್ನ ಹಾಳು ಮಾಡೋದು. ನನಗೆ ನನ್ನ ಹಠಾನೇ ಗೆಲ್ಬೇಕು ಅಷ್ಟೇ. ಮೂರ್ಖರಿಗೆ ಔಷಧಿನೇ ಇಲ್ಲ ಅಂತ ಸುಭಾಷಿತ ಇದೆ. ಬೇಡು, ನಾನು ಆ ಮನೇಲಿರೋವರೆಗೂ ನೀನ್ ನಮ್ಮ ಮನೆ ಸೊಸೆಯಾಗಿ ಬರೋಕ್ ಸಾಧ್ಯನೇ ಇಲ್ಲ ಅಂತ ಕನಸನ್ನು ನೀನ್ ಕಾಣ್ಬೇಡ. ಹೋಗೆ ಹೋಗಲೇ, ನಾನ್ ಬಂದೇ ಬರ್ತೀನಿ. ನಿಮ್ದು ಅಂತ ಹೇಳ್ತಾರ ಆ ಮನೆಗೆ ಒಂದೊಳ್ಳೆ ಏನ್ ಕೆಲಸ ಮಾಡ್ತೀನಿ ಗೊತ್ತಾ? ಮೊದಲು ನಿನ್ನ ಆಟ ಕಳಿಸ್ತೀನಿ, ಆಮೇಲಿಂದ ಎಲ್ಲರಿಗೂ ಗೇಟ್ ಪಾಸ್ ಕೊಡ್ತೀನಿ. ನಮ್ಮನೆಯಿಂದ ನಿನಗೆ ಗೇಟ್ ಪಾಸ್. ಅದು ಹಾಗಲ್ಲ ಗಮನ. ಇವಾಗ ನೀನು ಎಲ್ಲಿದೆಯೋ ಅಲ್ಲೇ ಇರು. ನಾನು ಆದಷ್ಟು ಬೇಗ ಬೇರೆ ಮನೆ ಮಾಡಿ ನೀನು ಕರ್ಕೊಂಡು ಹೋಗ್ತೀನಿ. ನೀವು ಮನೆ ಮಾಡ್ತೀರಾ? ಫೋನ್ ಮಾಡಿದ್ರೆ ಎತ್ತೋದಿಲ್ಲ, ಕಣ್ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೀರಾ? ಅದು ಹಾಗಲ್ಲ ಕಣೆ, ನೆನಪಿಗೆ ಗೊತ್ತಾದ್ರೆ ಇಲ್ಲಿದ ಹಗರಣ ಆಗುತ್ತೆ. ಇದನ್ನೆಲ್ಲ ನಿಧಾನ ಸರಿಪಡಿಸ್ಕೋಬೇಕು, ಅರ್ಜೆಂಟ್ ಮಾಡಬೇಡ.
ಜಾಣ್ತನದ ಮಾತೆಲ್ಲ ಬೇಡ. ಒಳ್ಳೆ ಮಾತಲ್ಲಿ ನನ್ನ ನಿಮ್ಮ ಮನೆ ಕರ್ಕೊಂಡು ಹೋಗ್ತಿರೋ ಇಲ್ಲ ನಾನೇ ಬಂದ್ಬಿಡ್ಲೋ? ಏನಾದ್ರು ಮಾಡ್ಬೇಕಂತಾನೆ ಇವಾಗ ನಾನು ಬಿಡು, ಆಮೇಲೆ ಬಂದು ನಾನು ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋಗೋದು ಯಾವಳ್ರಿ ಇವ್ರು? ಏಯ್ ಬಾಯಿನ ಹದ್ಬಸ್ತಲ್ಲಿ ಇಟ್ಕೋ. ಯಾವಳಗ್ ಇವಳು ಅನ್ಬೇಡ, ಹುಷಾರ್. ಏನ್ರಿ ನೋಡ್ತಾ ನಿಂತಿದ್ದೀರಾ? ಹೇಳ್ರಿ ಅವಳು ನಾನು ಯಾರು ಅಂತ. ನಾನು ಇವಳಿಗೆ ನೀನು ಯಾರು ಅಂತ ಹೇಳಿ. ಏನ್ರಿ ಇದು? ನಿಮ್ಮ ಹತ್ರ ಅಷ್ಟೊಂದು ಸಲ್ಗೆಯಿಂದ ಮಾತಾಡ್ತಾ ಇದ್ದಾಳೆ. ನೀನ್ ಮಾತ್ರ ಮಾತಾಡ್ಬೋದು, ನಾನ್ ಮಾತಾಡ್ಬಾರ್ದಾ? ನಾನು ಇವ್ರ ಹೆಂಡತಿ ಕಣೆ. ನಾನು ಇವ್ರ ಹೆಂಡ್ತಿನೇ. ಅಯ್ಯೋ ನಾಚಿ ಕೆಟ್ಟವಳೆ. ಏನ್ರಿ ಇದು? ಗಂಡಸ್ರು ಬುದ್ಧಿನೇ ಇಷ್ಟು ನಾಯಿ ಬುದ್ಧಿ. ಬರ್ಗೆ ಮೇಲೆ ಕೂತಿದ್ರು ಕೆಳಗಡೆ ಹೋಗೋಕ್ ಬಿಡಲ್ಲ. ಬನ್ನಿ ಮನೇಲಿದೆ ಪೂಜೆ. ರಾಮ, ಏನು ಅನಾಹುತ ಮಾಡ್ಬಿಟ್ಟಿದ್ದೆ ಮೈತಿ ನೀನು. ನೀವ್ ಯಾಕೆ ಅಷ್ಟೊಂದು ಹೆದರ್ಕೋತೀರಾ ಅವಳಿಗೆ? ಅವಳು ಸ್ವಭಾವ ನಿನ್ಗೆ ಗೊತ್ತಿಲ್ಲ ಕಣೆ. ಅವಳು ರಾಕ್ಷಸಿ, ನೀನು ಸುಮ್ಮನೆ ಬಿಡ್ತಾಳೆ ಅನ್ಕೊಂಡಿದ್ಯಾ? ಏನ್ರಿ ಮಾಡ್ತಾಳೆ ಅವಳು? ಅವಳು ರಾಕ್ಷಸಿ ಆದ್ರೆ ನಾನು ರಾಕ್ಷಸಿನೇ. ನಿಮ್ ಮಾತು ಕೇಳಲ್ಲ ಅಂದ್ರೆ ಕೇಳೋದಿಲ್ಲ. ನಿಮ್ಮನ್ ಬಿಟ್ರೆ ಮತ್ತೆ ನನ್ ಕೈ ಸಿಗ್ತೀರಾ ನೀವು? ಅದೇನ್ ಮಾಡ್ಕೋತಾಳೋ ಮಾಡ್ಕೊಳ್ಳಿ, ನಾನು ನೋಡ್ತೀನಿ. ಅಯ್ಯೋ ಬೇಡ ಕಣೆ, ನನಗೆ ಇನ್ನೊಂದು ಅವಕಾಶ ಕೊಡು. ಎಲ್ಲ ಸರಿಪಡಿಸಿ ಆದಷ್ಟು ಬೇಗ ನಿನ್ನ ಮನೆ ಕರ್ಕೊಂಡು ಹೋಗು. ಆಯ್ತು, ಇದೊಂದ್ಸಾರಿ ನಂಬಿ ನಿಮ್ಮನ್ ಬಿಡ್ತಾ ಇದ್ದೀನಿ. ಏನಾದ್ರೂ ಯಾಮರ್ಸ ಪ್ರಯತ್ನ ಪಟ್ರೆ ಅಷ್ಟೇ, ಬರ್ತೀನಿ. ರಾಮ, ಅಕ್ಕ ಸಮ್ ಅರ್ಥ ಆಗ್ತಿಲ್ಲ. ಇದನ್ನ ಎಷ್ಟರ್ತಿನೇ ಹೇಳ್ಕೊಡ್ಲಿ? ಹೇಳ್ಕೊಟ್ರೆ ಮೆಥಡ್ ಅರ್ಥ ಆಗ್ತಿಲ್ಲ. ನಿನ್ಗೆ ಕಲಿಯಕ್ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳು. ಇತ್ತೀಚೆಗೆ ನಿನ್ ಇಂಟ್ರೆಸ್ಟ್ ಎಲ್ಲ ಹೊಟ್ಟೋಗಿದೆ. ಯಾಕೋ ಇವತ್ತು ಆಫೀಸ್ ಹೋಗ್ಲಿಲ್ವಾ? ಇಲ್ಲ ಕಣೆ, ಇವತ್ತು ಆಫೀಸಿಗೆ ರಜಾ ಹಾಕಿದ್ದೀನಿ. ಏನು ನೀನ್ ರಜಾ ಹಾಕಿದ್ಯಾ? ಅನ್ವೋ ಗಗನ್, ರಜಾ ಇರೋ ದಿನನೂ ಆಫೀಸ್ಗೆ ಹೋಗ್ತಾ ಇದ್ದೆ. ಅಂತಾದ್ರಲ್ಲಿ ನೀನ್ ಇವತ್ತು ರಜಾ ಹಾಕಿದ್ಯಾ ಅಂದ್ರೆ ಇವತ್ತು ನನ್ನ ಮೂಡ್ ಸರಿ ಇರಲಿಲ್ಲ. ಹೇಗ್ ಸರಿ ಇರುತ್ತೆ? ಆ ರಜನಿಯನ್ನು ಪಿಶಾಚಿ ಕಾಡ್ತಾ ಇದೆಯಲ್ಲ, ಅಬ್ಬಬ್ಬಾ, ನಾನೆಲ್ಲೂ ನೋಡಿಲ್ಲಪ್ಪ ಅಂತ ಹೆಣ್ಣನ್ನ. ಹೆಣ್ಣಲ್ಲ, ಅದು ಹೆಮಾರಿ. ನಿಮ್ ಬಾಸ್ ಮನೇಲಿ ಹುಟ್ಟಿರೋ ಕಳಂಕ. ಯಾಕಾದ್ರೂ ಅವಳ ಮನೆಗೆ ಹೋದ್ನು ಅನ್ನಿಸ್ಬಿಡ್ತು. ನೀನ್ ಯಾಕೆ ಅವ್ರ ಮನೆಗೆ ಹೋಗಿದ್ದೆ ಮಂದಾರ? ನನಗಂತೂ ಬಾಸ್ ಆಗಿದ್ದವರು ವಿಧಿ ಇಲ್ಲ. ನನಗೂ ವಿಧಿ ಇರ್ಲಿಲ್ಲ ಕಣೋ, ಹೋಗ್ಬೇಕಾಯ್ತು. ನಿಮ್ ಬಾಸ್ ಫೋಟೋ ಕೊಟ್ಟಿದ್ರಲ್ಲ, ನೀನು ನೋಡಿದ್ಯಲ್ಲ ಅದನ್ನ. ಆ ಫೋಟೋ ನಾನು ಇಟ್ಟಿದ್ದ ಜಾಗದಲ್ಲಿ ಇಲ್ಲ ಅಂದ್ರೆ ನಿನ್ಗೊಪ್ಪಿಗೆ ಅಂತ ನಾನು ಹೇಳ್ದೆ ಅಲ್ವಾ? ಅದಲ್ಲೇ ಇತ್ತಲ್ಲ. ಅದಕ್ಕೆ ಕಣೋ, ಹೇಗೂ ನಿನ್ಗೂ ಒಪ್ಪಿಗೆ ಇಲ್ವಲ್ಲ. ಇನ್ನು ಆ ಫೋಟೋ ನಮ್ಮ ಮನೇಲಿ ಯಾಕಿರ್ಬೇಕು ಅಂತ ಅವ್ರಿಗೆ ವಾಪಸ್ ತಗೊಂಡು ಹೋಗ್ಕೊಡೋಣ ಅಂತ ಅವ್ರ ಮನೆಗೆ ಹೋದೆ. ಬಾಸ್ ಇರ್ಲಿಲ್ಲ, ಅವಳೊಬ್ಳೇ ಇದ್ಲು. ಎಷ್ಟು ಮಾತಾಡಿದ್ಲು ಗೊತ್ತಾ ಅವಳು? ಏನಲ್ಲೋ ಅವಳು ಮಂದಾರ? ನನ್ನ ಹತ್ರ ಚಾಲೆಂಜ್ ಮಾಡಿದ್ಲು ಕಣೋ. ಏನಾದ್ರೂ ಸರಿ, ನಾನು ಗಗನ್ ಕೇಳಿ ತಾಳಿ ಕಟ್ಟಿಸ್ಕೋತೀನಿ ಅಂತ. ಅವಳೊಂದು ಕ್ರ್ಯಾಕು. ಅಂತೋಳು ತಾಳಿ ಕಟ್ಟಕ್ಕೆ ನನಗೇನು ತಲೆ ಕೆಟ್ಟಿದ್ಯಾ? ಯಾರಿಗ್ ಗೊತ್ತು? ತಲೆ ಸರಿ ಇದ್ದಾಗ ಕಟ್ಟೆ ಇರ್ಬೋದು, ತಲೆ ಕೆಟ್ಟಾಗ ತಾನೇ ಅನಾಹುತಗಳಾಗೋದು.